ಪ್ರಿಯ ಸ್ನೇಹಿತರೆ, ಜಿ ವ್ಯಾಕ್ಟರ್ ಚಾನಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಅಲೆಕ್ಸಾಂಡರ್ ಫ್ಲೆಮಿಂಗ್ ಯಾವಾಗ ಜನಿಸಿದರು? ಅಲೆಕ್ಸಾಂಡರ್ ಫ್ಲೆಮಿಂಗ್ಗೆ ನೊಬೆಲ್ ಪ್ರಶಸ್ತಿಯನ್ನ ಯಾವ ಕಾರಣದಿಂದ ನೀಡಿದರು ಮತ್ತು ಏಕೆ ಮತ್ತು ಯಾವಾಗ ನೀಡಿದರು? ಅಲೆಕ್ಸಾಂಡರ್ ಫ್ಲೆಮಿಂಗ್ ತನ್ನ ಗುರುವಿನ ಔಷಧವನ್ನ ಪೈಲೂರ್ ಎಂದು ಸಾಬೀತುಪಡಿಸಿದ್ದು ಏಕೆ ಮತ್ತು ಹೇಗೆ? ಫ್ಲೆಮಿಂಗ್ನ ಔಷಧವನ್ನ ರೋಗಿಯ ಮೂತ್ರದಿಂದ ಮರುಬಳಕೆ ಮಾಡಲು ಕಾರಣವೇನು? ಅಲೆಕ್ಸಾಂಡರ್ ಕಂಡುಹಿಡಿದ ಆಂಟಿಬಯೋಟಿಕ್ ವೈದ್ಯರು ಹೆಚ್ಚಾಗಿ ಬಳಸಬಾರದು, ಏಕೆ? ಬಳಸಿದರೆ ಏನಾಗುತ್ತದೆ? ವಿಶ್ವದ ಮೊದಲ ಆಂಟಿಬಯೋಟಿಕ್ ಇಂಜೆಕ್ಷನ್ ಹೇಗೆ ಕಂಡುಹಿಡಿದ ಎಂಬುವಂತಹ ಅಲೆಕ್ಸಾಂಡರ್ ಫ್ಲೆಮಿಂಗಿಗೆ ಸಂಬಂಧಿಸಿದ ರೋಚಕ ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಆದ್ದರಿಂದ ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಒಂದು ವೇಳೆ ಈ ವಿಡಿಯೋದಲ್ಲಿನ ಮಾಹಿತಿಗಳು ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ. ಬನ್ನಿ ಟಾಪಿಕ್ಗೆ ಹೋಗೋಣ. ಸ್ನೇಹಿತರೆ, ಜಗತ್ತು ಹೆಮ್ಮೆ ಪಡುವ ವ್ಯಕ್ತಿ ಅಲೆಕ್ಸಾಂಡರ್ ಫ್ಲೆಮಿಂಗ್. ಪ್ರತಿ ಜೀವಕ ಆವಿಷ್ಕಾರವು ನಿಸ್ಸಂದೇಹವಾಗಿ ಆಧುನಿಕ ವೈದ್ಯಕೀಯ ಪ್ರಗತಿಯಲ್ಲಿ ಒಂದು ದೊಡ್ಡ ಸಾಧನೆಯಾಗಿದೆ. ಹಾಗೆ ಲಕ್ಷಾಂತರ ಮಾನವರ ಜೀವ ಉಳಿಸಿವೆ. ಪ್ರಪಂಚದ ಮೊದಲ ಪ್ರತಿಜೀವಕ ಪೆನ್ಸಿಲಿನ್ ಅನ್ನ ಅಲೆಕ್ಸಾಂಡರ್ ಫ್ಲೆಮಿಂಗ್ 1928ರಲ್ಲಿ ಕಂಡುಹಿಡಿದನು. ಸ್ಕಾಟಿಷ್ ವೈದ್ಯ ಫ್ಲೆಮಿಂಗ್ ಆಗಸ್ಟ್ 6, 1881ರಂದು ಜನಿಸಿದರು. ಮೊದಲನೇ ವಿಶ್ವ ಸಮರದ ಸಮಯದಲ್ಲಿ ಫ್ಲೆಮಿಂಗ್ ಬ್ಯಾಕ್ಟೀರಿಯಾಲಜಿಸ್ಟ್ ಆಲ್ಮೋತ್ರ ರೈಟ್ಗೆ ಸಹಾಯ ಮಾಡುತ್ತಿದ್ದರು. ಆ ಸಮಯದಲ್ಲಿ ಅವರು ನಂಜು ನಿರೋಧಕ ಅಂದರೆ ಆಂಟಿಸೆಪ್ಟಿಕ್ಸ್ ಗಾಯದ ಬಾಹ್ಯ ಭಾಗಗಳಿಗೆ ಪರಿಣಾಮಕಾರಿ ಔಷಧವನ್ನು ಅವರು ಕಂಡುಕೊಂಡರು. ಆದರೆ ದೇಹದ ಆಂತರಿಕ ಭಾಗಗಳಿಗೆ ಅದು ಹಾನಿಕಾರಕವಾಗಿದೆ, ಏಕೆಂದರೆ ಅವು ದೇಹದ ರೋಗ ನಿರೋಧಕ ಶಕ್ತಿಯನ್ನು ನಾಶಪಡಿಸುತ್ತವೆ. ಪ್ರಯೋಗದ ಮೂಲಕ ಫ್ಲೆಮಿಂಗ್ ಆಂಟಿಸೆಪ್ಟಿಕ್ಸ್ ರೋಗಕ್ಕಿಂತ ವೇಗವಾಗಿ ರೋಗ ನಿರೋಧಕ ಶಕ್ತಿಯನ್ನು ಹೇಗೆ ನಾಶಪಡಿಸುತ್ತದೆ ಎಂಬುದನ್ನು ತೋರಿಸಿದರು. ಆಲ್ಮೋತ್ರ ರೈಟ್ ಫ್ಲೆಮಿಂಗ್ ಅವರ ಆವಿಷ್ಕಾರವನ್ನು ದೃಢಪಡಿಸಿದರು. ಆದರೆ ಇದರ ಹೊರತಾಗಿಯೂ ಗಾಯಗೊಂಡವರ ಸ್ಥಿತಿಯು ಹದಗೆಟ್ಟಾಗ ಸೈನ್ಯದ ವೈದ್ಯರು ನಂಜು ನಿರೋಧಕವನ್ನು ಬಳಸುವುದನ್ನು ಮುಂದುವರಿಸಿದರು. ಅದೇ ಸಮಯದಲ್ಲಿ ಫ್ಲೆಮಿಂಗ್ ಕ್ರಾಂತಿಕಾರಿ ಸಂಶೋಧನೆಯನ್ನು ಮಾಡಿದರು. ಆ ಸಮಯದಲ್ಲಿ ಅವರು ಸ್ಟ್ಯಾಫಿಲೋಕಾಕಸ್ ಬ್ಯಾಕ್ಟೀರಿಯಾ ಎಂಬ ಬ್ಯಾಕ್ಟೀರಿಯಾದ ಬಗ್ಗೆ ಸಂಶೋಧನೆ ನಡೆಸುತ್ತಿದ್ದರು. ಒಂದು ದಿನ ಬೆಳಗ್ಗೆ ಲ್ಯಾಬ್ ತಲುಪಿದಾಗ ಬ್ಯಾಕ್ಟೀರಿಯಾ ಕಲ್ಚರ್ ಪ್ಲೇಟ್ನಲ್ಲಿ ಸ್ವಲ್ಪ ಹಚ್ಚು ಬೆಳೆದಿರುವುದನ್ನು ನೋಡಿದರು. ಮತ್ತು ವಿಶೇಷವೆಂದರೆ ಈ ಫಂಗಸ್ ಬೆಳೆದಿದ್ದ ದೂರದಲ್ಲಿ ಬ್ಯಾಕ್ಟೀರಿಯಾದ ಕುರುಹು ಇರಲಿಲ್ಲ. ಅವರು ಈ ಶಿಲೀಂಧ್ರದ ಬಗ್ಗೆ ಹೆಚ್ಚಿನ ಸಂಶೋಧನೆ ನಡೆಸಿದರು ಮತ್ತು ಬ್ಯಾಕ್ಟೀರಿಯಾವನ್ನು ಕೊಲ್ಲುವಲ್ಲಿ ಇದು ಸಂಪೂರ್ಣವಾಗಿ ಪರಿಣಾಮಕಾರಿಯಾಗಿದೆ ಎಂಬುದನ್ನು ಕಂಡುಕೊಂಡರು. ಫ್ಲೆಮಿಂಗ್ ಆರಂಭದಲ್ಲಿ ಇದನ್ನು ಅಚ್ಚುರಸ ಎಂದು ಹೆಸರಿಸಿದರು. ನಂತರ ಇದನ್ನು ಪೆನ್ಸಿಲಿನ್ ಎಂದು ಕರೆಯಲಾಯಿತು. ಇದು ವಿಶ್ವದ ಮೊದಲ ಆಂಟಿಬಯೋಟಿಕ್ ಅಂದರೆ ಬ್ಯಾಕ್ಟೀರಿಯಾ ನಾಶಕ. ಕಡುಗೆಂಪು ಜ್ವರ, ನ್ಯೂಮೋನಿಯಾ, ಮ್ಯಾಂಜಿಟಿಸ್ ಮತ್ತು ಡಿಪ್ತೀರಿಯಾದಂತಹ ಕಾಯಿಲೆಗಳಲ್ಲಿ ಪೆನ್ಸಿಲಿನ್ ತುಂಬ ಪರಿಣಾಮಕಾರಿ ಎಂದು ಅವರು ಕಂಡುಕೊಂಡರು. ಆರಂಭದಲ್ಲಿ ವೈದ್ಯಕೀಯ ಪ್ರಪಂಚವು ಪೆನ್ಸಿಲಿನ್ನ ಕಡೆಗೆ ಕಡಿಮೆ ಆಕರ್ಷಣೆಯನ್ನು ಹೊಂದಿತ್ತು. ಇದರ ಹಿಂದೆ ಹಲವು ಕಾರಣಗಳಿದ್ದವು. ಮೊದಲನೇದಾಗಿ ಅದರ ಸಸ್ಯವನ್ನು ಅಂದರೆ ಶಿಲೀಂಧ್ರವನ್ನು ಬೆಳೆಸುವುದು ತುಂಬ ಕಷ್ಟಕರವಾಗಿತ್ತು ಮತ್ತು ಅದರಿಂದ ಪ್ರತಿಜೀವಕ ಅಂಶವನ್ನು ಪ್ರತ್ಯೇಕಿಸುವುದು ಇನ್ನೂ ಕಷ್ಟಕರವಾಗಿತ್ತು. ಆದ್ದರಿಂದ ಅದರ ಸಾಮೂಹಿಕ ಉತ್ಪಾದನೆಯು ದುಬಾರಿ ಮತ್ತು ಕಷ್ಟಕರವಾಗಿತ್ತು. ಪೆನ್ಸಿಲಿನ್ನೊಂದಿಗಿನ ಎರಡನೆಯ ಸಮಸ್ಯೆ ಎಂದರೆ ಅದು ಮಾನವನ ದೇಹದಲ್ಲಿ ಬಹಳ ಕಡಿಮೆ ಸಮಯದವರೆಗೆ ಉಳಿಯಿತು ಮತ್ತು ಹೆಚ್ಚಾಗಿ ಮೂತ್ರದಲ್ಲಿ ಹೊರಹಾಕಲ್ಪಡುತ್ತದೆ. ಅದರ ಮೌಲ್ಯವನ್ನು ಪರಿಗಣಿಸಿ ಆಗಿನ ವೈದ್ಯರು ಮೂತ್ರದಿಂದ ತೆಗೆದ ಔಷಧವನ್ನು ಮರುಬಳಕೆ ಮಾಡುತ್ತಿದ್ದರು. ಫ್ಲೆಮಿಂಗ್ ಈ ನ್ಯೂನತೆಗಳನ್ನು ನಿವಾರಿಸಲು ಪ್ರಯತ್ನಿಸಿದರು, ಆದರೆ ಅವರು ಯಶಸ್ವಿಯಾಗಲಿಲ್ಲ. ಆದ್ದರಿಂದ ಅವರು ಅದರಲ್ಲಿ ಆಸಕ್ತಿಯನ್ನು ನಿಲ್ಲಿಸಿದರು. ಆದರೆ ಪ್ರಯೋಗಾಲಯದಲ್ಲಿ ತಮ್ಮ ಸಂಶೋಧನೆಯನ್ನು ಮುಂದುವರಿಸಿದರು ಮತ್ತು ಅದರ ಅನೇಕ ಗುಣಲಕ್ಷಣಗಳನ್ನು ಕಂಡುಹಿಡಿದರು. ಪೆನ್ಸಿಲಿನ್ ಬಗ್ಗೆ ಸಂಶೋಧನೆ ಮಾಡಲು ಬಯಸುವ ವಿಜ್ಞಾನಿಗಳಿಗೆ ಅವರು ಸಂಪೂರ್ಣ ಬೆಂಬಲವನ್ನು ನೀಡಿದರು. 1940ರ ಸುಮಾರಿಗೆ ಅರ್ನೆಸ್ಟ್ ಚಾನ್ ಮತ್ತು ಅವರ ತಂಡವು ಪೆನ್ಸಿಲಿನ್ ರಚನೆಯನ್ನು ಕಂಡುಹಿಡಿದರು ಮತ್ತು ಅದರ ಕೈಗಾರಿಕಾ ಉತ್ಪಾದನೆಯನ್ನು ಸಾಧ್ಯವಾಗಿಸಿತು. ನಂತರ ಜಗತ್ತು ಅಲೆಕ್ಸಾಂಡರ್ ಫ್ಲೆಮಿಂಗ್ ಅವರ ಆವಿಷ್ಕಾರದ ಮಹತ್ವವನ್ನು ಸಂಪೂರ್ಣವಾಗಿ ಗುರುತಿಸಿತು. ಅವರಿಗೆ 1945ರಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಯಿತು. ನಂತರ ಅನೇಕ ರೀತಿಯ ಪ್ರತಿಜೀವಕಗಳನ್ನು ಕಂಡುಹಿಡಿಯಲಾಯಿತು. ಬ್ಯಾಕ್ಟೀರಿಯಾವು ಪ್ರತಿಜೀವಕಗಳ ವಿರುದ್ಧ ಪ್ರತಿರೋಧವನ್ನು ಅಭಿವೃದ್ಧಿಪಡಿಸುತ್ತದೆ ಎಂದು ಫ್ಲೆಮಿಂಗ್ ಕಂಡುಹಿಡಿದರು. ಆದ್ದರಿಂದ ಇದರ ಬಳಕೆಯಲ್ಲಿ ಎಚ್ಚರಿಕೆ ವಹಿಸುವಂತೆ ಕೋರಿದ್ದು ತೀರಾ ಅಗತ್ಯ ಹೊರತು ಬಳಸಬಾರದು ಎಂಬುವಂತಹ ಎಚ್ಚರಿಕೆಯನ್ನು ನೀಡಿದ್ದಾರೆ. ಆದ್ದರಿಂದ
ಹಿಂದಿನ ಉತ್ತಮ ವೈದ್ಯರು ಇದನ್ನ ವಿರಳವಾಗಿ ಬಳಸುತ್ತಾರೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಲಿಲ್ಲವೆಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಪ್ರೆಸ್ ಮಾಡಿ, ಹಾಲ್ ನೋಟಿಫಿಕೇಶನ್ ಆನ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಮುಕ್ತವಾಗಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.